Hello everyone, welcome back. Search Creator YouTube channel. First of all, good morning to everyone because so ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ. ನೀವು ಏನೋ ವಿಟಿಯು ಇಂಟರ್ನ್ಶಿಪ್ ಪೋರ್ಟಲ್ ಏನಿದೆ ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ನೀವು ರಿಜಿಸ್ಟರ್ ಆಗಿ ಫಸ್ಟ್ ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು. ಆಮೇಲೆ ನೀವು ಇಂಟರ್ನ್ಶಿಪ್ ಯಾವ್ದು ಬೇಕು ಅಂತ ಚೂಸ್ ಮಾಡ್ಬೇಕು, ಆನ್ಲೈನ್ ಆಫ್ಲೈನ್ ಅಂತ ನೀವು ಆಮೇಲೆ ಚೂಸ್ ಮಾಡ್ಬೇಕು. ಸೊ ಇಷ್ಟ ದಿವಸ ಏನಂದ್ರೆ ಕಂಪ್ನಿ ಆಡ್ ಆಗ್ತಾ ಇದಾವೆ. ಸೊ ಲಾಸ್ಟ್ ಇಯರ್ ಏನ್ ನಿಮ್ಗೆ ರೋಮನ್ ಟೆಕ್ನಾಲಜಿ ಸೊ ನಿಮ್ಮ ಸೀನಿಯರ್ಸ್ ಏನ್ ಬಂದಿತ್ತು ಆ ಕಂಪ್ನಿ ಕೂಡ ಬಂದಿದೆ. ಬಟ್ ಅದು ಕಂಪ್ನಿಗೆ ಏನಾದ್ರೂ ನೀವು ರಿಜಿಸ್ಟ್ರೇಷನ್ ಆದ್ರೆ ಸೊ 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ನಾನು ಕೂಡ ರೋಮನ್ ಟೆಕ್ನಾಲಜಿಲಿ ಇಂಟರ್ನ್ಶಿಪ್ ತಗೊಂಡಿದ್ದೆ. ಸೊ ಅದು ವರ್ಕ್ ಆಗುದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಆ ಕಂಪ್ನಿಗೆ ರಿಜಿಸ್ಟ್ರೇಷನ್ ಆಗಕ್ ಹೋಗ್ಬೇಡಿ, ಓಕೆನಾ. ಸೊ ಅದು ಬಿಟ್ಟು ನಿಮ್ಗೆ ಯಾವ್ದೇ ಒಂದು ಸ್ಟೈಫಂಡ್ ಕೊಡೋ ಕಂಪ್ನಿ ಆಗ್ಲಿ ಅಥವಾ ನಿಮ್ಗೆ ಏನು ಪೇಡ್ ಕೋರ್ಸಸ್ ಆಗ್ಲಿ, ಸೊ ನಿಮ್ಮ ನಿಯರ್ ಬೈ ಇರೋ ಸಿಟಿ ಒಳಗೆ ನೋಡ್ಕೊಂಡು ಲೈಕ್ ನಿಮ್ಗೆ ನಿಯರ್ ಬೈ ಕಂಪ್ನೀಸ್ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಸೊ ಆಲ್ಮೋಸ್ಟ್ ಆಲ್ ನೀವೆಲ್ಲ ಏನಿರ್ತೀರ ಅಂದ್ರೆ ಬೆಂಗಳೂರು, ತುಮಕೂರು ಮತ್ತೆ ಈ ಬೆಳಗಾವಿ, ಸೊ ಈ ಕಾಲೇಜಸ್ ಇರ್ತೀರ. ಸೊ ಯಾವ್ದೇ ಕಾರಣಕ್ಕೂ ಕಂಪ್ನಿಯವರು ಸೊ ಆ ಕಂಪ್ನಿನ ನೇಮ್ ನ ಹುಡುಕ್ತಾರೆ. ಲೈಕ್ ಈಗ ನನ್ನ ಕಂಪ್ನಿ ಇರೋದು ತುಮಕೂರಲ್ಲಿ, ಬಟ್ ನನಗೆ ವಿಟಿ ಪ್ರೊವೈಡ್ ಮಾಡಿರೋದು ಸೊ ಡಿಫಾಲ್ಟ್ ಗೆ ಬೆಂಗಳೂರು ಅಂತ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ಗೆ ವಿಟಿಯು ಇನ್ನು ತುಮಕೂರಲ್ಲಿ 4 ಕಾಲೇಜಸ್ ಅಂತ ಹೇಳಿದೆ. ಸೊ ಆ ಕಾಲೇಜ್ ಸ್ಟೂಡೆಂಟ್ಸ್ ಹುಡುಕೊಂಡು ಬಂದು ನಮ್ಮ ಹತ್ರ ಇಂಟರ್ನ್ಶಿಪ್ ಈಗ ಸ್ಟಾರ್ಟ್ ಮಾಡಿದೀವಿ, ಓಕೆನಾ. ಸೊ ಅದೇ ತರ ನೀವು ಹುಡುಕ್ಬೇಕು, ಲೈಕ್ ಯಾಕಂದ್ರೆ ನಿಯರ್ ಬೈ ಕಂಪನಿ ಸಾಫ್ಟ್ವೇರ್ ಕಂಪನೀಸ್ ಅದು ಆ ಕಂಪನಿ ನೋಡಿ, ಆ ಕಂಪನಿ ನೇಮ್ ನೋಡಿ, ಆ ಕಂಪನಿ ನೇಮ್ ಜೊತೆಗೆ ಸೊ ವಿಡಿಯೋ ಸರ್ಚ್ ಮಾಡಿ ಆ ಕಂಪನಿ ಇದೆಯಾ ಇಲ್ವಾ ಅಂತ. ಸೊ ನೀವು ಆ ಫುಲ್ ಕಂಪನಿ ನೇಮ್ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದ್ರಾಗ ಏನು ಸ್ಟಾರ್ಟಿಂಗ್ ವರ್ಡ್ಸ್ ಇರುತ್ತೆ. ಸೊ ನನ್ನ ಕಂಪನಿ ನೇಮು ಸರ್ಚ್ ಕ್ರಿಯೇಟರ್ಸ್. ಸೊ ಸರ್ಚ್ ಅಂತ ಟೈಪ್ ಮಾಡಿದ ತಕ್ಷಣ ಸೊ ನಮ್ಮ ಕಂಪನಿ ಈಗ ಲಿಸ್ಟ್ ಆಗ್ತಿದೆ. ಅದೇ ತರ ನೀವು ಆ ಕಂಪನಿ ನೇಮ್ ದ ಲಿಸ್ಟ್ ಮಾತ್ರ ನೋಡಿ, ಸೊ ಸ್ಟಾರ್ಟಿಂಗ್ ವರ್ಡ್ ಮಾತ್ರ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಕಂಪನಿ ಇದೆಯಾ ಇಲ್ವಾ ಅಂತ ನಿಮ್ಮ ನಿಯರ್ ಬೈ ಸಿಟಿಯಲ್ಲಿ. ಓಕೆ, ಸೊ ಇಲ್ಲಿ ಈಗ ಫಸ್ಟ್ ಆಫ್ ಆಲ್ ನೀವು ಆ ಕಂಪ್ನಿಗೆ ಹೋಗಿ ನೀವು ಆಫರ್ ಲೆಟರ್ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಆಫರ್ ಲೆಟರ್ ತಗೊಳಕ್ಕಿಂತ ಮುಂಚೆ ನೀವು ಈ ರಿಜಿಸ್ಟ್ರೇಷನ್ ಪೋರ್ಟಲ್ ಅಲ್ಲಿ ವಿಟಿ ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಏನೇನ್ ಮ್ಯಾಂಡೇಟರಿ ಇರಬೇಕು ನಿಮ್ಗೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೋಡಿ, ಸೊ ಫುಲ್ ನೇಮ್, ನಿಮ್ ಕಾಲೇಜಲ್ಲಿ ನೇಮ್ ಏನ್ ಕೊಟ್ಟಿರ್ತಾರ ಸೊ ಆ ಕಾಲೇಜ್ ನೇಮ್ ಕೊಡಿ. ನಿಮ್ ಕಾಲೇಜ್ ನೇಮ್ ಅಲ್ಲಿ ಏನ್ ಕೊಟ್ಟಿರ್ತಾರ ಮ್ಯಾಂಡೇಟರಿ ಮಾರ್ಕ್ಸ್ ಗಳಲ್ಲಿ ಏನ್ ನೇಮ್ ಇರುತ್ತೆ ಅದನ್ನ ಕೊಡಿ. ಇಮೇಲ್ ಅಡ್ರೆಸ್, ಸೊ ನಿಮಗೆ ಕಾಲೇಜಲ್ಲಿ ಒಂದು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಕಾಲೇಜಸ್ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಗೆ ಕ್ರಿಯೇಟ್ ಮಾಡಲ್ಲ, ಬಟ್ ಪ್ರೈವೇಟ್ ಕಾಲೇಜಸ್ಗೆ ಅವ್ರದೇ ಒಂದು ಡೊಮೈನ್ ಇರುತ್ತೆ. ಆ ಡೊಮೈನ್ ಮುಖಾಂತರ ಒಂದು ನಿಮ್ಗೆ ಇಮೇಲ್ ನ ಕ್ರಿಯೇಟ್ ಮಾಡಿರ್ತಾರೆ, ಓಕೆನಾ. ಸೊ ನಿಮ್ USN ವಿತ್ ಇಮೇಲ್ ನ ಕ್ರಿಯೇಟ್ ಮಾಡಿರ್ತಾರೆ. ಆ ನಂಬರ್ ನ ಕೊಟ್ಬಿಟ್ಟು ಆ ಇಮೇಲ್ ಐಡಿ ನ ಕೊಟ್ಬಿಟ್ಟು OTP ತಗೊಂಡು ಸೊ ಇಲ್ಲಿ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಸೊ ಇಲ್ದೇ ಇರೋ ನಿಮ್ಮ ಪರ್ಸನಲ್ ಇಮೇಲ್ ಐಡಿ ಕೂಡ ನೀವು ಕೊಡಬಹುದು, ಬಟ್ ಪರ್ಸನಲ್ ಇಮೇಲ್ ಐಡಿನ ನೀವು ಆಕ್ಟಿವ್ ಆಗಿರಬೇಕು. ಸೊ ಯಾಕೆಂದ್ರೆ ಇಂಟರ್ನ್ಶಿಪ್ ಅಲ್ಲಿ ಈ ಪೋರ್ಟಲ್ ಅಲ್ಲಿ ಯಾವ್ದಾದ್ರು ಕಂಪ್ನಿಗೆ ಅಪ್ಲೈ ಮಾಡಿದ್ರೆ ಅದು ನೋಟಿಫಿಕೇಶನ್ ಬರ್ತಿರುತ್ತೆ, ಓಕೆನಾ. ಸೊ ಪ್ಲೇಸ್ಮೆಂಟ್ ನೋಟಿಫಿಕೇಶನ್ ಬರ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಇಮೇಲ್ ಅಡ್ರೆಸ್ ಅಲ್ಲಿ ನಿಮ್ದು ಪರ್ಸನಲ್ ಇಮೇಲ್ ಅಡ್ರೆಸ್ ಆದ್ರೂ ಕೊಡಬಹುದು, ಅಥವಾ ಕಾಲೇಜಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಸಜೆಸ್ಟ್ ಮಾಡೋದು ನಿಮ್ಮ ಕಾಲೇಜ್ ಇಮೇಲ್ ಐಡಿ ಏನ್ ಕೊಟ್ಟಿರ್ತಾರೆ ಅದನ್ನ ಫಿಲ್ ಮಾಡಿ. ಮೊಬೈಲ್ ನಂಬರ್ ಅಂತೂ ಮಸ್ಟ್ ಅಂಡ್ ಶುಡ್ ಆಕ್ಟಿವ್ ಇರೋ ಮೊಬೈಲ್ ನಂಬರ್ ನೀವು ಕೊಡಬೇಕು. ಸೊ ಈ ಪಾಸ್ವರ್ಡ್ ಫೀಲ್ಡ್ಸ್ ಏನಿದೆ ಇದು ನಿಮಗೆ ಬಿಟ್ಟಿದೆ, ನೀವು ಯಾವ ತರ ಕ್ರಿಯೇಟ್ ಮಾಡ್ತಾರೋ ಆ ತರ. ಸೊ 8 ಕ್ಯಾರೆಕ್ಟರ್ ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡ್ಬೇಕು ಇಲ್ಲಿ. ಸೊ ಫಸ್ಟ್ 4 ಕ್ಯಾರೆಕ್ಟರ್ಸ್ ನಿಮ್ಮ ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಡಿಫಾಲ್ಟ್ ಕೇಸ್ ನಿಮ್ದು ಏನಾದ್ರು ಬೇಕಾದ್ರೆ ನೀವು ಇಟ್ಕೊಳ್ಳಿ, ಓಕೆನಾ. ಸೊ ಫಸ್ಟ್ ಇಂಗ್ಲಿಷ್ ಕ್ಯಾರೆಕ್ಟರ್ಸ್, ಓಕೆನಾ. ಫಸ್ಟ್ 4 ಕ್ಯಾರೆಕ್ಟರ್ ಇಂಗ್ಲಿಷ್ ಕ್ಯಾರೆಕ್ಟರ್ಸ್, ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಆಮೇಲೆ 4 ನಂಬರ್. ಸೊ ಈ ತರ ಟೈಪ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಜ್ಞಾಪಕ ಇರುತ್ತೆ ಪಾಸ್ವರ್ಡ್. ಸೊ ಪಾಸ್ವರ್ಡ್ ನಿಮ್ಗೆ ಇಷ್ಟಪಟ್ಟಿದ್ದು ನೀವು ಯಾವ್ದು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು, ಓಕೆನಾ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನಿಮ್ಗೊಂದು ಇನ್ನೊಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ, ಸೈನ್ ಇನ್ ಇಂಟರ್ಫೇಸ್. ಸೊ ಅದನ್ನ ಈಗ ನೋಡ್ತಾ ಹೋಗೋಣ. ಆಫ್ಟರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಸೊ ಈ ತರ ಇನ್ನೊಂದು ಸೈನ್ ಇನ್ ಪೇಜ್ ಬರುತ್ತೆ. ಇಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲಾದ್ರೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಸೊ ಈ ಸೈನ್ ಇನ್ ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಇಮೇಲ್ ಐಡಿ ಕೊಟ್ಟಿರ್ತಾರ ಆ ಇಮೇಲ್ ಐಡಿ ನೀವು ಟೈಪ್ ಮಾಡಬೇಕು. ಸೊ ನಾನು ಕೊಟ್ಟಿರೋ ಇಮೇಲ್ ಐಡಿ ಟೈಪ್ ಮಾಡ್ತೀನಿ. ಸೊ ಓಕೆ ನೋಡಿ, ಸೊ ಈ ತರ ಪ್ರೊಫೈಲ್ ಬರುತ್ತೆ. ನೀವೇನ್ ಕ್ರಿಯೇಟ್ ಮಾಡಿರ್ತಾರ ಸೊ ಡ್ಯಾಶ್ ಬೋರ್ಡ್ ಇದು ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಅಪ್ಲೈ ಮಾಡೋದು. ಸೊ ನಾನು ಜಸ್ಟ್ ಟ್ರಯಲ್ ಅಂತ ಲಾಸ್ಟ್ ಯಾವಾಗ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಿರ್ತಿತ್ತು. ಸೊ ಇದನ್ನ ವರಿ ಮಾಡಕ್ ಹೋಗ್ಬಿಡಿ. ನೀವು ಈಗ ಅಪ್ಲೈ ಇಂಟರ್ನ್ಶಿಪ್ ಅಂತ ಏನಿದೆಯಲ್ಲ, ಸೊ ನಿಮ್ ಕಾಲೇಜಲ್ಲಿ ಆಲ್ಮೋಸ್ಟ್ ಮಾಡಿಸ್ತಾರೆ. ನಿಮ್ ಕಾಲೇಜಲ್ಲಿ ಒಂದು ಕಂಪ್ನಿ ಕರ್ಸ್ಬಿಟ್ಟು ಮಾಡಿಸ್ತಾರೆ ಕೆಲವೊಬ್ಬರಿಗೆ. ಸೊ ಬಟ್ ಕೆಲವೊಬ್ಬರಿಗೆ ನೀವೇ ನಿಮ್ಮ ಏನು ಈಸಿಯಾಗಿರೋ ಕಂಪ್ನಿ, ನಿಮ್ಮ ಹತ್ರ ಇರೋ ಕಂಪ್ನಿ ಅಥವಾ ನಿಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ಕಂಪ್ನಿನ ಚೂಸ್ ಮಾಡಿ ಅಪ್ಲೈ ಮಾಡಿ. ಸೊ ಇದು
ಯಾವ್ದೇ ತರ VTU ನಿಮ್ಗೆ ಫೋರ್ಸ್ ಮಾಡ್ತಿಲ್ಲ, ಕಾಲೇಜ್ ನಿಮ್ಗೆ ಫೋರ್ಸ್ ಮಾಡ್ತಿದೆ ಹೊರತು VTU ನಿಮ್ಗೆ ಇದೇ ಕಂಪ್ನಿ ಮಾಡ್ಕೋಬೇಕು, ಇಲ್ಲೇ ಮಾಡ್ಕೋಬೇಕು, ನೀವು ಇಲ್ಲಿ ಮಾಡ್ಕೊಂಡ್ರೆ ಮಾತ್ರ ನಾವು ಕ್ರೆಡಿಟ್ಸ್ ಕೊಡ್ತೀವಿ, ಇಲ್ಲಿ ಮಾಡ್ಕೊಂಡ್ರೆ ಮಾತ್ರ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಯಾವ್ದೇ ತರದ ಫೋರ್ಸ್ ಮಾಡ್ತಿಲ್ಲ ಸ್ಟೂಡೆಂಟ್ಸ್ಗೆ. ಸೊ ಸ್ಟೂಡೆಂಟ್ ಯಾವ ಸ್ಟೂಡೆಂಟ್ಸ್ ಬೇಕಾದ್ರೂ ಯಾವ ಕಂಪ್ನಿ ಇಷ್ಟಪಟ್ಟಿದ್ದ ಕಂಪ್ನಿ ಒಳಗೆ ಇಂಟರ್ನ್ಶಿಪ್ ಮಾಡ್ಕೊಂಡು ಸೊ ಅದು ಸರ್ಟಿಫಿಕೇಟ್ ಮತ್ತೆ ಕ್ರೆಡಿಟ್ಸ್ ಮತ್ತೆ ವೀಕ್ಲಿ ರಿಪೋರ್ಟ್ಸ್ ಅಟೆಂಡೆನ್ಸ್ ಎಲ್ಲ ಕೊಟ್ರೆ ಸೊ ಕಾಲೇಜ್ ಒಪ್ಕೋಬೇಕು. ಆತರ ಇಂಟರ್ನ್ಶಿಪ್ VTU ಟೋಟಲ್ ಮಾಡ್ತಾರೆ. VTU ಸೊ ಒಳ್ಳೆ ಕೆಲಸ ಮಾಡ್ತಿದೆ. ಬಟ್ ಕಾಲೇಜ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ನಾವು ಕಂಪ್ನಿ ಕರೆದು ನೀವು ಅದಕ್ಕೆ ಅಟೆಂಡ್ ಆಗಿ ಅಂತ ಸೊ ಸ್ಟೂಡೆಂಟ್ ಮೇಲೆ ತುಂಬಾ ಬಡ್ಜೆಟ್ ಹೈವಿ ಆಗ್ತಿದ್ದಾರೆ. ಸೊ ಇಲ್ಲಿ 5 ಇಂದ 10 ವರೆಗೆ ಇದ್ರೆ ಸೊ ಅಲ್ಲಿ 14K ತಗೋತಿದ್ದಾರೆ. 14,000 15,000 20,000 ತಗೋತಿದ್ದಾರೆ ಇಂಟರ್ನ್ಶಿಪ್ಗೆ. ಸೊ ನೀವು ಅಷ್ಟೊಂದು ಅಮೌಂಟ್ ಕಟ್ಟಿ ನೀವು ಆಲ್ರೆಡಿ ಕಾಲೇಜ್ ಫೀಸ್ ಕಟ್ಟಿರ್ತಾರ. ಸೊ ಮತ್ತೆ ಹಾಗೇನ್ ನೀವು ಏನು ಇನ್ನೂ ಎಕ್ಸ್ಟ್ರಾ 20,000 ಕಟ್ಟಿ ಇಂಟರ್ನ್ಶಿಪ್ ಅಟೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಸೊ VTU ಇಂಟರ್ನ್ಶಿಪ್ ಅಂತ ಅಂದ್ಮೇಲೆ ಆ ಕಂಪ್ನಿ ರಿಜಿಸ್ಟ್ರೇಷನ್ ಆಗಿರೋದಕ್ಕೆ ಅವ್ರಿಗೆ 50% ಹೋಗುತ್ತೆ. ಓಕೆನಾ. ಸೊ ಅದಾದ್ಮೇಲೆ ಸೊ ಕಾಲೇಜರ್ಗೂ ಕೂಡ ಸೊ ಇಷ್ಟು ಅಂತ ಕೊಡ್ತಾರೆ. ಓಕೆನಾ. ಸೊ ನಿಮ್ ಕಾಲೇಜ್ ಕೂಡ ಸ್ವಲ್ಪ ಅಮೌಂಟ್ ತಗೊಳ್ತಾರೆ, ಕಂಪ್ನಿ ಅವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಸೊ ಲಾಸ್ ಮಾಡ್ಕೊಂಡು ಯಾರೇ ಕೊಡಲ್ಲ. ಸೊ ನಿಮ್ಗೆ ಅಮೌಂಟ್ ಜಾಸ್ತಿ ಹೇಳಿರ್ತಾರೆ. ಸೊ ಇಲ್ಲಿ 5,000 ಇಂಟರ್ನ್ಶಿಪ್ ಇಲ್ಲಿ ಮಾಡಿದ್ರೆ ನೋಡಿ, ಕಂಪ್ನಿ ಒಳಗೆ ನೋಡಿ ಅದೊಂದು ನಿಮಗೆ ಕಂಪ್ನಿ ತೋರಿಸ್ತೀನಿ ನೋಡಿ. ಈ ಕಂಪ್ನಿ ಇಷ್ಟು ಮೊಬೈಲ್ ಅಪ್ಲಿಕೇಶನ್ ಯೂಸಿಂಗ್ ಎಕ್ಸ್ಪೋ, ಇದೊಂದು ಇಂಟರ್ನ್ಶಿಪ್. ಓಕೆನಾ. ಸೊ ಇಲ್ಲಿ ಎಷ್ಟು ತಿಂಗಳ ಕೋರ್ಸು? 6 ತಿಂಗಳ ಕೋರ್ಸು. ಅಮೌಂಟ್ ಎಷ್ಟು ಹಾಕಿದ್ರೆ ನೋಡಿ, 600 ರೂಪಾಯಿ ಹಾಕಿದ್ದಾರೆ. ಓಕೆನಾ. 600 ರೂಪಾಯಿ ಹಾಕಿದ್ದಾರೆ ಪೇಯ್ಡು. 600 ರೂಪಾಯಿ ಹಾಕಿದ್ದಾರೆ. ಸೊ ಅಂದ್ರೆ ಇಂಟರ್ನ್ಶಿಪ್ ಇದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಂದ್ರೆ 6 ತಿಂಗಳ ಸರ್ಟಿಫಿಕೇಟ್ ಸಿಗಲ್ಲ. ಸೊ 50 ಪೊಸಿಷನ್ ವೇಕೆನ್ಸಿ ಇದೆ. ಸೊ ಇದನ್ನ ಜಸ್ಟ್ ಟ್ರಯಲ್ ಮಾಡಿರ್ತಾರ, ಏನೋ ಒಂದು ಮಾಡಿರ್ತಾರ. ಬಟ್ ಈ ತರದಕ್ಕೆಲ್ಲ ಅಪ್ಲೈ ಮಾಡಕ್ ಹೋಗ್ಬಿಡಿ. ನಿಮ್ಗೆ ನೋಡಿ 3 ತಿಂಗಳು ಅಂತ ಯಾವ್ದಾದ್ರು ಇರುತ್ತೆ ಅದಕ್ಕೆ ಅಪ್ಲೈ ಮಾಡಿದ್ರೆ ಅವಾಗ ನೋಡಿ ಇಲ್ಲಿ ಯಾವ್ದೋ ಒಂದಿದೆ ಇಂಟರ್ನ್. ಸೊ ಈ ತರ ಕಂಪ್ನಿಗೆ ಲೊಕೇಶನ್ ಹೈಬ್ರಿಡ್ ಮತ್ತೆ ಬೆಳಗಾವಿ 3 ತಿಂಗಳು ಈ ತರ ಕಂಪ್ನಿಗೆ ನೋಡಿ, ಈ ತರ ಕಂಪ್ನಿಗೆ ಅಪ್ಲೈ ಮಾಡಿ. ಸೊ ಮ್ಯಾಕ್ಸಿಮಮ್ ಒಂದು 10 ಒಳಗೆ ಯಾವ ಕಂಪ್ನಿ ಸಿಗ್ತಾವ ನಿಮ್ಗೆ, ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಹೋಗಿ. ಬಟ್ ನಿಮ್ ನಿಯರ್ ಬೈ ಇರ್ಲಿ ಕಂಪ್ನೀಸ್. ಓಕೆನಾ. ಸೊ ನಿಮ್ ಕಾಲೇಜ್ ಹತ್ರ ಆಗಿರ್ಲಿ, ಸೊ ನಿಮ್ಗೆ ನಿಯರ್ ಬೈ ಇರ್ಲಿ, ನೀವೆಲ್ಲೇ ಇರ್ಲಿ ನಿಯರ್ ಬೈ ಇರ್ಲಿ, ಆತರ ಕಂಪ್ನಿ ಅಪ್ಲೈ ಮಾಡಿ. ಸೊ ಈಸಿಯಾಗಿ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ಬೋದು. ಸೊ ಇಲ್ಲಿ ನೋಡಿ, ನೀವು ಕಾಲೇಜ್ಗೆ ಏನೇನು ಕೊಡ್ಬೇಕು ಅಂತ ಇವರೇ ಕೊಟ್ಟಿರ್ತಾರೆ ನೋಡಿ. ನೀವು ಅಪ್ಲೈ ಮಾಡಿರೋ ಇಂಟರ್ನ್ಶಿಪ್ಸ್ ಇಲ್ಲೇ ಕಾಣಿಸುತ್ತೆ, ಮತ್ತೆ ಇಂಟರ್ನ್ಶಿಪ್ ಡೈರಿ ಕೂಡ ಸೊ ಇಲ್ಲಿ ನಾವು ಅಪ್ಡೇಟ್ ಮಾಡ್ಬೇಕು. ಓಕೆನಾ. ಸೊ ನೀವು ಯಾವ ಇಂಟರ್ನ್ಶಿಪ್ ತಗೊಂಡಿರ್ತಾರ ಆ ಇಂಟರ್ನ್ಶಿಪ್ ನ ಚೂಸ್ ಮಾಡೋದು, ಮತ್ತೆ ಸೊ ಆ ಡೇಟ್ ನ ಚೂಸ್ ಮಾಡೋದು, ಇಂಟರ್ನ್ಶಿಪ್ ಡೈರಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಡೈರಿ ಎಂಟ್ರೀಸ್ ಸೊ ಇದು ಕೂಡ ನೀವೇ ಎಂಟ್ರಿ ಮಾಡಬೇಕು. ಸೊ ನೋಡಿ ಇಲ್ಲಿ ಇದೆಲ್ಲ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ರೆ ಇದು ಕೂಡ ನೀವೇ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ ಕಾಲೇಜಲ್ಲಿ ಏನು ವೀಕ್ಲಿ ಡೈಲಿ ಕೊಡಬೇಕು ಡೈರಿನ, ಸೊ ಅದನ್ನು ಕೂಡ ಈ ಪೋರ್ಟಲ್ ಅಲ್ಲೇ ಕೊಡುತ್ತೆ. ಓಕೆನಾ. ಸೊ ನೀವು ಇದ್ರ ಬಗ್ಗೆ ಹೊರಮನೆ ಮಾಡೋ ಅವಶ್ಯಕತೆ ಇಲ್ಲ. ಕಾಲೇಜ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಅದೇ ಇದೇ ಕಂಪ್ನಿ ಮಾಡ್ಕೋಬೇಕು, ನಾವು ಕಂಪ್ನಿ ಕರೆಸ್ತೀವಿ ಅಂತಿರ್ತಾರೆ. ಸೊ ನೋಡ್ಕೊಂಡು ನೀವು ಅಟೆಂಡ್ ಆಗಿ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.